ಲಂಗು ನಮ್ಮೂರಲ್ಲಿ ಬಂದು ಲಂಗು ಲಂಗು ಅಂತ ಹೊಡ್ತಿದ್ಯಾ? ಇಡಿಯಟ್, ನಾನ್ ಜಾಗಿಂಗ್ ಮಾಡ್ತಾ ಇದ್ದೀನೋ. ಊರಲ್ಲಿ ಎಷ್ಟು ಶುದ್ಧವಾದ ಗಾಳಿ ಇದೆ, ಅದೆಲ್ಲ ನಿನಗೆ ಎಲ್ಲಿ ಕಾಣುತ್ತೆ? 1-2 kg ತೂಕ ಕಡಿಮೆ ಆದಂಗೆ ಕಾಣಿಸ್ತಾ ಇದೆಯೋ? ಅದು ಅದರಿಂದ ಕಡಿಮೆ ಆಗಿಲ್ಲ. ಮೈ ಮೇಲೆ ಹಾಕಿದ್ದಲ್ಲ ಚೈನು ಉಂಗುರ ಎಲ್ಲ ಪೊಲೀಸ್ ಅವ್ರ ಹತ್ರ ಕೊಟ್ಟಲ್ಲ, ಅದರಿಂದ ಕಡಿಮೆ ಆಗಿರೋದು. ತಪ್ಪು ಮಾಡ್ಬಿಟ್ಟೆ ಕಣ. ಕಾಗದ ಪತ್ರ ನೋಡಿ ಇಸ್ಕೋಬೇಕಾಗಿತ್ತು. ಇನ್ಮೇಲೆ ಕಾಗದ ಪತ್ರ ಏನು, ನ್ಯೂಸ್ ಪೇಪರ್ ಕೂಡ ಸರಿಯಾಗಿ ನೋಡ್ಕೊಂಡು ಆಮೇಲೆ ಲ್ಯಾಂಡ್ ಅಂತ ತಗೋತೀನಿ ಕಣ. ಇವಾಗೂ ಕಾಲ ಮಿಂಚಿಲ್ಲ. ಮಿಕ್ಕಿರೋ ಹಣನ ಬ್ಯಾಂಕ್ ಅಲ್ಲಿ ಹಾಕೋ, ಇಲ್ಲ LIC ಹಾಕೋ. ನನಗೆಲ್ಲ ಗೊತ್ತು ಬಿಡ. ಓ ಗಾಡ್, ಇಲ್ಲಿ ನೋಡಿದ್ಯಾ? ನಿಮ್ ಊರ ಒಳಗಡೆ ಯಾರೋ ಒಬ್ಬ ಜಂಗಲ್ ಮ್ಯಾನ್ ಬರ್ತಾ ಇದ್ದಾನೆ. 6 ಪ್ಯಾಕ್ ಬಾಡಿ ಇಟ್ಟಿದ್ದ ನೋಡು. ತಂಗು ಅವ್ನ್ ರೈತ. ಹೌದಾ? ನಮಗೆಲ್ಲ ಊಟ ಹಾಕದೆ ಇವ್ರಲ್ವೇನೋ. ನಮಸ್ಕಾರ ರೈತ ಬಾಂಧವರೇ. ಏನಕ್ಕೆ ಈ ತರ ಬೆವರು ಸುರಿಸ್ಕೊಂಡು ಹೋಗ್ತಾ ಇದ್ಯಾ? ಸ್ವಲ್ಪ ಬೆವರ್ತಾ ಇದ್ದೀನಲ್ಲ ಅಂತ ಬೇಗ ಬೇಗ ಓಡ್ತಾ ಇದ್ದೀನಿ. ಹೌದಾ? ಅಲ್ಸೂರಲ್ಲಿ 20 ಎಕರೆ ಜಮೀನ್ ಇದೆ, ಅಲ್ಲಿ ಬಂದ್ಬಿಟ್ಟು ಕೆಲಸ ಮಾಡಿದ್ರೆ ಬೆವರೆಲ್ಲ ಹಂಗೆ ಕಿತ್ಕೊಂಡ್ ಬಂದ್ಬಿಡುತ್ತೆ. ಪರವಾಗಿಲ್ಲ, ನಾನೇ ತುಂಬಾ ಲ್ಯಾಂಡ್ಸ್ ತಗೋತಾ ಇದ್ದೀನಿ, ನಾನು ಅಲ್ಲೇ ಮಾಡ್ಕೋತೀನಿ. ಬಾಯ್ ಬಾಯ್. FTW ಇದೇ ತರ ಬಟ್ಟೆ ಹಾಕೊಂಡು ನಡೀತಾರೋ ಅವ್ರನ್ನ ಎಲ್ಲಾರು ನೋಡ್ತಾರೆ, ಇವ್ರನ್ನ ಯಾಕೋ ಯಾರು ನೋಡ್ತಾ ಇಲ್ಲ. ಅದು ಗ್ಲಾಮರ್, ಇದು ಫಾರ್ಮರ್. ಹೌದಾ? ಅವಾಗ್ಲೇ ಹೇಳ್ದೆ, ಕೇಳಿದ್ಯಾ? ನಡಿ ನಡೆ, ಹೂವತ್ತ ಪೂಜೆ ಸಂಬಂಧಗಳೇ. ಎಕ್ಸ್ಕ್ಯೂಸ್ ಮೀ. ಏನು? ನೀವು ಕೇಳಿರೋ ಎಲ್ಲ ಸರ್ಟಿಫಿಕೇಟ್ಸ್ ನ ತಂದಿದ್ದೀನಿ, ಅದು ಕೊಡಿ. ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಕೂಡ ಇದೆ. ಏನ್ ಹಾಗೆ ನೋಡ್ತಿದ್ದೀರಾ? ಯಾವ್ದಾದ್ರು ಮಿಸ್ಸಿಂಗ್ ಇದೆಯಾ? ನಿಮ್ಮನ್ನ ಅವಾಯ್ಡ್ ಮಾಡ್ಬೇಕು ಅಂತ ಇವೆಲ್ಲ ಕೇಳ್ದೆ. ಇವಳಿಗೆ ಸಿಕ್ಕಾಪಟ್ಟೆ ಕೊಬ್ಬು ಅಂತ ಹೋಗ್ಬಿಡ್ತೀರಾ ಅನ್ಕೊಂಡೆ. ಹುಡ್ಗಾಟ್ಗೆ ಕೇಳಿದ್ದು ಸೀರಿಯಸ್ ಆಗಿ ರೆಡಿ ಮಾಡ್ಕೊಂಡ್ ತಂದಿದ್ದೀರಾ? ನಿಮ್ ಹುಡುಗಾಟ ಆಗಿರ್ಬೋದು, ನಾನು ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಅಪ್ಪ ಅಮ್ಮನ ಮೀರಿ ನಾನು ಏನು ಮಾಡೋದಿಲ್ಲ. ಈಗಾಗ್ಲೇ ಒಂದ್ ಕಡೆ ಮಾತಾಡಿದ್ದಾರೆ, ಅವ್ರ ಹುಡ್ಗಿ ನೋಡಕ್ ಬರ್ತಾ ಇದಾರೆ. ಇನ್ ಮುಂದೆ ನನ್ನ ಫಾಲೋ ಮಾಡೋದು, ನೋಡಕ್ ಬರೋದು ಇಂತ ಹುಚ್ಚುಚ್ಚ ಕೆಲ್ಸ ಎಲ್ಲ ಮಾಡಬೇಡಿ. ಕೊಡಿ. ನಿನಗೆ ತಾಳಿ ಕಟ್ಟೋದಕ್ಕೆ ನಾನು ವೇಟ್ ಮಾಡ್ತಾ ಇರ್ತೀನಿ. ನಾನು ಇಲ್ದೇ ಇರೋ ಟೈಮಲ್ಲಿ ಹೋಗಿದ್ರಾ? 1000 ರೂಪಾಯಿ ಹೋಯ್ತಾ? ಟಾಟಾ ಮಾಡಿದ್ಲಾ? ಅದಕ್ಕೆ ನಂತರ ದೊಡ್ಡ ಮನುಷ್ಯ ಇರ್ಬೇಕು. ಏಯ್, ಅವನೇ ಅಪ್ಸೆಟ್ ಮೂಡಲ್ಲಿ ಇದ್ದಾನೆ, ನೀನೇ ಅವ್ನು ಗುರುಸ್ತಾ ಇದೀಯಾ? ಮಚ್ಚಾ, ಅಮ್ಮನ್ ಆಸಕ್ತಾನೆ ಹುಡುಗಿ ನೋಡಕ್ ಹೋಗ್ತಿರೋದು. ಈ ಹುಡುಗಿ ನೋಡಕ್ ಅಂತಾನೆ ಅಮ್ಮ ಫಾರಿನ್ ಇಂದ ಕರ್ಸಿದ್ದು. ಬೇಡ ಅಂತ ಹೇಳಿದ್ರೆ ಅವ್ರ ಮನ್ಸು ಕಷ್ಟ ಆಗುತ್ತೋ. ಸುಮ್ನೆ ತಲೆ ತಿಂತಿದ್ದಾನೆ. ತಲೆ ಕೆಡ್ಸ್ಕೋಬೇಡವೋ. ಹುಡುಗಿ ಮನೆಯವರೇ ಹುಡುಗನ್ನ ಬೇಡ ಅನ್ಬೇಕು, ಆ ರೀತಿ ಮಾಡೋಣ. ಈ ಗೆಟಪ್ ಏನಕ್ಕೆ ಅಂತ ಅಂದ್ಕೊಂಡಿದ್ಯಾ? ಹುಡುಗನೇ ನಾನು ಮಾಡೋ ಎಡ್ವರ್ಟ್ಗೆ ಮನೆ 2 ಭಾಗ ಆಗುತ್ತೆ. ಆಮೇಲೆ ಮನೆ ಹತ್ರ ಹೋಗಿ ಅಷ್ಟ್ರಲ್ಲಿ ನಿನ್ ಲವ್ ನಾ ನಿಮ್ಮ ಅಮ್ಮ ಹತ್ರ ಹೇಳಿ ನಿಮ್ಮಿಬ್ಬರನ್ನ ಒಂದ್ ಮಾಡೋದೇ ನಮ್ಮೆಲ್ರ ಪ್ಲಾನು. ಹೊರಡೋಣವೇನಪ್ಪ? ಯಾಕೋ ಕಂದ ಬೇಜಾರಲ್ಲಿದ್ಯಾ? ಹುಡುಗಿ ನೀನ್ ಅನ್ಕೊಂಡಿರೋ ತರ ಲಕ್ಷಣವಾಗಿದ್ದಾಳೆ. ಯಾವ್ದಕ್ಕೂ ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ಅಳಿಯಂದ್ರೆ ಅಳಿಯಂದ್ರೆ ಬನ್ನಿ ಬನ್ನಿ. ಅದೇ ಬಂದ್ಬಿಟ್ಟಿದೀವಲ್ಲ, ಆಟೋ ಕಾಸೋದು. ಅಳಿಯಂದ್ರೆ ಆಡಿ ಕಾರಲ್ಲಿ ಬಂದು ನಮ್ಮನ್ನ ಅಳ್ಳಾಡಿಸ್ತೀರಂತ ಅನ್ಕೊಂಡ್ರೆ ಶೇರ್ ಆಟಲ್ಲಿ ಬಂದು ಇಳಿತಾ ಇದ್ದೀರಾ? ಕಾರಲ್ಲೇ ಕಣಪ್ಪ ಬಂದಿದ್ದು. ಬರ್ಬೇಕಾದ್ರೆ ಪಂಚರ್ ಆಯ್ತು. ನನ್ ಜೊತೆ ಫ್ರೆಂಡ್ ಅಂತ ಇರೋ ಅಯೋಗ್ಯ ಇದ್ದಾನೆ, ಅವನ್ನ ಪಂಚರ್ ಹಾಕ ಕಳ್ಸಿದೀನಿ. ಹುಡುಗಿ ರೆಡಿ ಇದ್ದಾಳ ನೋಡ. ಬನ್ನಿ 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 ಹೇಳಿದ್ರೆ ಬನ್ನಿ ಬನ್ನಿ. ಅದೇ ಬರ್ತಾ ಇದೀವಲ್ಲ, ಒಳಗಡೆ ಬನ್ನಿ, ಒಳಗಡೆ ಬನ್ನಿ. ತುಂಬಾ ಸಣ್ಣ ಮನೆ ತರ ಇದೆ, ಬಾಡಿಗೆ ಮನೆ. ಸ್ವಂತ ಮನೆ ಹೇಳಿ ಅಂದ್ರೆ ಲೋನ್ ಹಾಕಿ ಕೊಟ್ಟಿರೋದು. ಅದೇ ಈ ಬ್ಯಾಂಕ್ ಲೋನ್ ಕಟ್ಟಿಲ್ಲ ಅಂತ ಮನೆನ ಸೀಸ್ ಮಾಡಿದ್ರಲ್ಲ, ಆ ಮನೆ ಇದೆನಾ? ಅಯ್ಯೋ, ನಾನಿಲ್ಲ ಹೇಳಿ ಅಂದ್ರೆ ಅದು ಪಕ್ಕದ ಬೀದಿಲ್ಲಿ. ಬನ್ನಿ ಬನ್ನಿ. ನನ್ನ ಹೆಂಡತಿ. ನಮಸ್ಕಾರ. ಹುಡುಗಿ ಕರ್ಕೊಂಬ. ನೀವು ಕೂತ್ಕೊಳ್ಳಿ, ಹುಡುಗಿ ಬಂದ್ಬಿಡ್ತಾಳೆ. ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಹಣೆ ಬರಹ. ಏನೇನು ಹುಡುಗಿ ಕರ್ಕೊಂಬಂದ್ರೆ ಇವಳು ಕರ್ಕೊಂಬರ್ತಿದ್ಯಾ? ಅವಳು ರೆಡಿ ಆಗ್ತಿದ್ದಾಳೆ. ಹೌದು, ಸ್ವೀಟು ಖಾರ ಅಂತ ಕೊಡು ಅಂದ್ರೆ ನೀ ಟೀ ಬಿಸ್ಕೆಟ್ ಕೊಡ್ತಾ ಇದ್ಯಾ? ಈ ಮೂತಿಗೆ ಇದೇ ಜಾಸ್ತಿ. ಅಮ್ಮ, ಎಲ್ಲಿ ಹುಡುಗಿನ ತೋರಿಸ್ತಾನೆ? ಅದೇನಪ್ಪ, ನನಗೂ ಗೊತ್ತಾಗ್ತಿಲ್ಲ. ಯೋ, ಯಾರಯ್ಯ ಒಳಗಡೆ? ಹುಡುಗಿನ ಬೇಕಾಗತ್ತೆ. ಸುಮ್ನೆ ಓವರ್ ಆಗ್ಲಿಲ್ವಾ? ಏನಪ್ಪ, ಈ ಕುಳ್ಳನ್ನ ಗಂಡು ಅಂತ ಕರ್ಕೊಂಡ್ ಬಂದಿದ್ಯೇನಪ್ಪ? ಬ್ರೋಕರ್ ಒಳ್ಳೆ ಹುಡುಗ ಅಂತ ಹೇಳದ್ನಲ್ಲ. ಕನ್ನಡಕನ ಸರಿಯಾಗಿ ಒರೆಸ್ಕೊಂಡು ನೋಡು. ಇವನು ಒಳ್ಳೆ ಗಂಡಲ್ಲ, ಕುಳ್ಳ ಗಂಡ. ಕರೆಕ್ಟ್ ಆಗಿ ಇದೆಯಲ್ಲ. ಏನಾಯ್ತು ಗಂಧ? ಏನೋ ಅಲ್ಲಾಡ್ತಿದೆ, ಭೂಮಿ ಅಲ್ಲಾಡ್ತಿದೆ. ಭೂಮಿ ಅಲ್ಲಾಡ್ತಿಲ್ಲ ಕಣೋ, ಆನೆ ಬರ್ತಿದೆ. ಗಂಧ, ಇವಳು ನಮ್ TND ಪಾರ್ಟಿ ಅಲ್ವಾ? ಇವಳ ನೋಡಿದೀವಲ್ಲ,
ಏನ್ಮಾ ಇವಳನ್ನ ನೋಡೋದಕ್ಕ ಕಂದನ್ ಕರ್ಕೊಂಡ್ ಬಂದಿದ್ಯಾ? ಅವಳು ತುಂಬಾ ಸುಂದರವಾದ ಹುಡುಗಿ ಅಂತ ಹೇಳಿದ್ರು ಕಣೋ. ಸುಂದರವಾಗಿರೋ ಹುಡುಗಿ ಅಂತ ಹೇಳಿರಲ್ಲ, ಅಗಲವಾಗಿರೋ ಹುಡುಗಿ ಅಂತ ಹೇಳಿರ್ತಾರೆ. ನೀನ್ ತಪ್ಪಾಗಿ ಕೇಳಿಸ್ಕೊಂಡಿರ್ತೀಯ. ಸುಮ್ನೆ ಇರೋ. ನೋಡ್ರಿ, ಅಳಿನಿಗೆ ಫಾರಿನ್ ಅಲ್ಲಿ ತಿಂಗಳಿಗೆ 1 ಲಕ್ಷ ಸಂಬಳ. ಮರ್ಯಾದೆ ಇಲ್ಲದೆ ಟೀ ಬಿಸ್ಕೆಟ್ ಕೊಡ್ತಾ ಇದೀರಲ್ಲ. ಹಲೋ, ಮನೇಲಿ ಇರೋದನ್ನ ಅಷ್ಟೇ ಕೊಡೋದು. ಫಾರಿನ್ ಅಲ್ಲೇನೋ ಇದಾರೆ ಅನ್ನೋ ಹಾಗೆ ಸ್ಯಾಂಡ್ವಿಚ್ ಕೊಡಕ್ಕಾಗತ್ತೇನೋ? ಹೆಣ್ಣು ನೋಡೋದಿಕ್ಕೆ ಶೇರ್ ಆಟೋದಲ್ಲಿ ಬಂದಿದ್ದಾರೆ. ನಿನ್ ಮುಖಕ್ಕೆಲ್ಲ ಮುನ್ಸಿಪಾಲಿಟಿ ವ್ಯಾನೇ ಬರ್ಬೇಕಿತ್ತು. ಸುಮ್ನಿರ್ಮಾ ನೀನು. ಇದೆಲ್ಲ ಒಂದ್ ಬಿಸ್ಕೆಟಾ? ಇದು ನೀನ್ ನಾಯಿನೇ ತಿನ್ಬೇಕು. ಮತ್ತೆ ಬಾರೋ, ಬಾಯ್ಗೆ ಹಾಕ್ತೀನಿ. ಮುಖ ನೋಡು, ತಿಂಗಳಾದ್ರೆ ಒಬ್ಬೊಬ್ರು ಬಂದ್ಬಿಡ್ತೀರಾ. ನಿಮಗೆ ಇಷ್ಟ ಆಗಿರೋದನ್ನ ಕೊಡಕ್ಕೆ ನಾವೇನ್ ಹೋಟ್ಲ ನಡೆಸ್ತಿದೀವಿ? ಈಗೆಲ್ಲ ಹೋಟೆಲ್ ಯಾರು ಬರ್ತಾರೆ? ಹೊಟ್ಟೆ ತುಂಬಿಸ್ಕೊಳಕ್ಕೆ ಇಡೀ ಕುಟುಂಬದವರು ಹೆಣ್ಣು ನೋಡಕ್ ಹೊರಟೋಗ್ತಾರೆ. ತುಂಬಾ ಹಸುವಾಗಿದ್ರೆ ಮುತ್ತು ಲಕ್ಷ್ಮಿ ಟಿಫನ್ ಸೆಂಟರ್ಗೆ ಹೋಗಿ ಮೆತ್ತಗಿರೋ ಮಮತಾ ಇಡ್ಲಿ ಘಮಘಮ ಅಂತ ಸೂಪರ್ ಆಗಿದೆ, ಅದನ್ ತಗೊಂಡ್ ಬಾಯ್ಗೆ ಹಾಕೊಂಡು ಟೀ ಕುಡ್ದು ದುಡ್ಡು ಕೊಟ್ಟು ಹೋಗಿ. ಅದನ್ ಬಿಟ್ಟು ಬಂದ್ಬಿಟ್ರು ಹೆಣ್ಣು ನೋಡೋದಿಕ್ಕೆ. ನಿನ್ ಅಂಗಡಿಲಿ ಏನಾದ್ರು ಇಡ್ಲಿ ತಿಂದ್ರೆ ನಾನು ನಿಂತರನೇ ಆಗ್ಬೇಕು. ಕಂದ, ಏನೇನ್ ಎಲ್ಲೆಲ್ಲಿದೆ ಅಂತಾನೆ ಗೊತ್ತಿಲ್ಲ. ಒಳ್ಳೆ ಡ್ರಮ್ ತರ ಇದ್ದಾಳೆ. ಇವಳನ್ನ ಕಟ್ಕೊಡ್ರೆ ನಗ್ತಾರೆ ಅಷ್ಟೇ. ಹಲೋ, ನನ್ನನ್ನ ಡ್ರಮ್ ಅಂತ ಹೇಳ್ಬಿಡಿ, ಆಮೇಲೆ ಸರಿ ಇರಲ್ಲ. ಹುಡುಗಿ ಅಂದ್ರೆ ನಾಚಿಕೆಯಿಂದ ಇರ್ಬೇಕು. ಇವಳು ಈ ರೀತಿ ಆಡ್ತಾ ಇದ್ದಾಳೆ. ನಾಚಿಕೆಯಿಂದ ಇರ್ಬೇಕಾ ಸರ್? ಹಾಗಾದ್ರೆ ಯಾವ್ದಾದ್ರು ಸುಡ್ಗಾಡಲ್ಲಿ ಹುಡುಕಿ ಸರ್, ಸಿಕ್ಕಿದ್ರು ಸಿಕ್ಬೋದು. ಏನ್ರಿ ನಿಮ್ ಮಗಳು ಹೀಗೆಲ್ಲ ಮಾತಾಡ್ತಾ ಇದಾರೆ? ನೀವೇನ್ ಸರಿಯಾಗಿ ಮಾತಾಡ್ತಿದ್ದೀರಾ? ಮನೆಗ್ ಬರ್ತಿದ್ ಹಾಗೆ ಚಿಕ್ಕ ಮನೆನ ಅಂತ ಕೇಳ್ತೀರಾ? ನಾನ್ ಇವ್ರಿಗೆ ಇಟ್ಕೊಂಡಿರೋಳಾ? ಅದೇ ಮತ್ತೆ, ನಾನೇನ್ ಇಟ್ಕೊಂಡಿರೋರ್ಗ್ ಹುಟ್ಟಿರೋಳ? ಹಾಗೆಲ್ಲ ಏನ್ ಹೇಳಿಲ್ಲ ಕಣ್ರಿ. ನಾವ್ ಹೇಳೋದ್ ಅರ್ಥ ಮಾಡ್ಕೊಂಡು ನೀನ್ ಸಮಾಧಾನವಾಗಿ ಮಾತಾಡ್ತಿದ್ಯಾ? ಅಮ್ಮ, ನನಗೆ ಮದ್ವೆ ಇಷ್ಟ ಇಲ್ಲ. ಸ್ಟಾಪ್ ದಿ ಮ್ಯಾರೇಜ್. ನೀನ್ ಯಾಕೋ ಟೆನ್ಷನ್ ಆಗ್ತಿದ್ಯಾ? ಹಲೋ, ನೀವ್ ಸುಮ್ನೆ ಇರ್ರಿ. ಇವನೇನಾದ್ರೂ ನನ್ ಗಂಡ ಆದ್ರೆ ಮೊದಲನೇ ರಾತ್ರಿನೇ ನೋಡಿ ಈ ಟೀಗೆ ವಿಷ ಬೆರೆಸಿ ಕೈ ಕೊಡ್ತೀನಿ. ನೀನೇನಾದ್ರು ನನ್ನ ಹೆಂಡತಿಯಾಗಿ ಬಂದ್ರೆ ಆ ವಿಷಯನ ನಾನು ನೆಮ್ಮದಿಯಾಗಿ ಕುಡಿತೀನಿ. ಕುಡಿ. ಇದನ್ ಟೀನ ನೀರ, ಉಪ್ಪು ಇಲ್ಲ, ಖಾರ ಇಲ್ಲ, ಒಳ್ಳೆ ಕಿತ್ತೋಗಿರೋ ಫ್ಯಾಮಿಲಿ. ಅಯ್ಯೋ, ಟೀನಲ್ಲಿ ಯಾರಾದ್ರೂ ಉಪ್ಪು ಖಾರ ಹಾಕೊಂಡ್ ಕುಡಿತಾರೇನೋ? ಅಲ್ಲಿ ನೋಡು, ಏನ್ ಇಷ್ಟೊಂದ್ ಗಲಾಟೆ? ಕಂದ, ಅಂತ ಹೇಳು. ಅವ್ರು ಹೇಳಿದ ಹೆಣ್ಣು ಇವಳು ಇರ್ಬೇಕು. ಅಮ್ಮ, ನನ್ನ ಲವ್ ಮಾಡ್ತೀನಿ ಅಂದಿದ್ ಇವ್ರೇಮ್ಮ. ಏನೋ ಸಮಸ್ಯೆ ಮಾಡ್ಬೇಡಮ್ಮ, ಇವ್ರಂದ್ರೆ ತುಂಬಾ ಇಷ್ಟ. ಇದು ಅವ್ರ ಮನೆ ಕಣೋ. ಏನೋ ಮಾಡ. ಇವ್ರ ಮಗಳು ನಾನಮ್ಮ, ಇವಳು ನನ್ ಫ್ರೆಂಡು. ಅಯ್ಯೋ, ಸಣ್ಣ ಮಿಸ್ಟೇಕ್ ಆಗಿದೆ. ಮದ್ವೆಗಂಡ್ ನಾನು, ಈ ಪೊರ್ಕಿ ನನ್ನ ಫ್ರೆಂಡ್. ಬೊರ್ಕಿನ ಏನು ಅಳಿಯಂದ್ರು ಬರ್ತಾರೆ ಅಂತ ಹೇಳಿ ಈಗ ಗಣ್ಯ ಬದಲಾಯಿಸಿ ಮಾತಾಡ್ತಿದ್ರಾ? ನೀವೇನು ಇವಳು ಹೆಣ್ಣು ಅಂತ ನಮ್ಮನ್ನ ಯಾಮಾರಿಸ್ಲಿಲ್ವಾ? ಈ ಸಂಬಂಧ ನಮ್ಗೆ ಒಪ್ಪಿಗೆ ಆಗೋದಿಲ್ಲ. ದಿಸ್ ಇಸ್ ಅ ಫ್ರಾಡ್ ಫ್ಯಾಮಿಲಿ. ಐ ಡೋಂಟ್ ಲೈಕ್ ಇಟ್. ನೋಡಿದ್ಯಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇಂಗ್ಲಿಷ್ ನಲ್ಲಿ ಮಾವ. ಒಳ್ಳೆ ಕುಟುಂಬ ಅಮ್ಮ, ಇಲ್ಲೇ ಸಂಬಂಧ ಮಾಡ್ಕೊಳ್ಳೋಣ. ಬೇಡಪ್ಪ, ನಾನು ಹಾಗಂದ್ಕೊಂಡೆ ಬಂದೆ. ಆದ್ರೆ ಇಲ್ಲಿ ನಡೆದಿದ್ ಯಾವ್ದು ನನ್ಗಿಷ್ಟ ಆಗಿಲ್ಲ. ಬನ್ನಿ ಹೋಗೋಣ. ನಿಮಿಷ ಬಾರಿಸ್ಬಿಡ್ತೀನಿ ತಟ್ ನನ್ ಮಕ್ಳ. ಅಮ್ಮ ಪ್ಲೀಸ್ ಅಮ್ಮ ಲವ್ ಮಾಡ್ತಿರೋ ಹುಡುಗಿ ಇವಳೆ ಅಮ್ಮ. ಪ್ಲೀಸ್ ಅಮ್ಮ ಪ್ಲೀಸ್. ಅಮ್ಮ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಮ್ಮ ಪ್ಲೀಸ್ ಅಮ್ಮ. ಹೋಗ್ತಾ ಇದ್ರು ಮತ್ತೆ ಬರಂಗವ್ರಲ್ಲಪ್ಪ.